ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸರ್ವೇಪಿ ಸುಖಿನಃ ಸಂತು ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಸರ್ವೇ ಸುಗುಣಶಾಲಿನಃ. ಕಲಿಯುಗದ ಕಾಮಧೇನು ಕಲ್ಪವೃಕ್ಷ ಸದೃಶರಾದ ರಾಘವೇಂದ್ರ ಸ್ವಾಮಿಗಳವರ ಭಕ್ತರು ಜಾತ್ಯತೀತವಾಗಿ ದೇಶದ ಉದ್ದದಗಲಕ್ಕೂ ವಿದೇಶಗಳಲ್ಲಿಯೂ ಕೂಡ ಅನೇಕ ಸ್ಥಳಗಳಲ್ಲಿ ಇದ್ದಾರೆ. ಹೇಗೆ ಒಂದು ಊರು ಅಂತಂದರೆ ಆಂಜನೇಯ ದೇವಸ್ಥಾನದ ಇಲ್ಲದೆ ಇರುವಂಥ ಊರು ಇಲ್ಲವೋ, ರುದ್ರದೇವರ ದೇವಸ್ಥಾನವೂ ಇಲ್ಲದೇ ಇರುವಂತಹ ಊರಿಲ್ಲವೋ, ಅದರಂತೆ ರಾಯರ ಭಕ್ತರು ಇಲ್ಲದೇ ಇರುವಂತಹ ಊರು ಇಲ್ಲ ಅಂತ ಹೇಳಿದರೂ ಕೂಡ ಅತಿಶಯೋಕ್ತಿ ಆಗೋದಿಲ್ಲ. ಅಂತಹ ರಾಘವೇಂದ್ರ ಸ್ವಾಮಿಗಳವರ ಭಕ್ತರ ಉಪಯೋಗಕ್ಕೋಸ್ಕರವಾಗಿ ಮಂತ್ರಾಲಯ ಯತಿವರ ಅನ್ನುವಂತಹ ಹೆಸರಿನಲ್ಲಿ ಒಂದು ಯೂಟ್ಯೂಬ್ ಚಾನಲನ್ನು ಮಾಡಿ ರಾಘವೇಂದ್ರ ಸ್ವಾಮಿಗಳವರ ಮಹಿಮೆ, ಪೂಜೆ, ವಿಧಾನಗಳು ಎಲ್ಲವನ್ನೂ ಕೂಡ ಪ್ರಸರಿಸ್ತಾ ಇದ್ದಾರೆ. ಇದರ ಮುಖ್ಯಸ್ಥರಾದಂತಹ ನಮ್ಮವರೇ ಆದ ಮಸೂದನ್ ಅವರು ಬಹಳ ಪರಿಶ್ರಮಪಟ್ಟು ಇದನ್ನು ಸೆರೆ ಹಿಡಿದು ಪ್ರಸಾರ ಮಾಡ್ತಾ ಇದ್ದಾರೆ. ಅವರಿಗೆ ನಾವು ತುಂಬ ಮನಸ್ಸಿನಿಂದ ಆಶೀರ್ವಾದವನ್ನು ಮಾಡ್ತಾ ಇದ್ದೇವೆ. ಮಂತ್ರಾಲಯ ಯತಿವರ ಈ ಹೆಸರು ಕೇಳಿದ ಕೂಡಲೇ ರೋಮಾಂಚನ ಆಗುತ್ತೆ. ಯಾಕೆಂದರೆ ಮಂತ್ರಾಲಯ ಅನ್ನೋ ಪದದಲ್ಲೇ ಆ ಶಕ್ತಿ ಇದೆ. ನಮ್ಮ ಮಧುಸೂದನ್ ಅವರು ನಡೆಸ್ಕೊಡುವಂಥ ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನಲ್ನ ನೀವೆಲ್ಲ ನೋಡೋ ಹಾಗೆ ನಾನು ನೋಡ್ತೀನಿ. ಅವರು ಹೇಳುವ ರಾಯರ ಮಹಿಮೆಯ ಕಥೆಗಳಿರ್ಬೋದು, ರಾಯರ ಪೂಜಾ ವಿಧಾನಗಳಿರ್ಬೋದು, ಇವೆಲ್ಲವನ್ನು ಕೇಳ್ತಾ ಇದ್ದರೆ ತಕ್ಷಣ ನಾನು ರಾಯರ ದರ್ಶನ ಮಾಡೋಕ್ಕೆ ಮಂತ್ರಾಲಯಕ್ಕೆ ಹೋಗ್ಬಿಡ್ಬೇಕು ಅನಿಸುತ್ತೆ. ನೋಡಿ, ನೀವು ಯಾರಾದರೂ ಈ ಮಂತ್ರಾಲಯ ಯತಿವರ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ರಾಯರ ಅನುಗ್ರಹಕ್ಕೆ ಪಾತ್ರರಾಗಿ ಅಂತ ಕೇಳ್ಕೊತೀನಿ. ಎಲ್ಲರಿಗೂ ನಮಸ್ಕಾರ. ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ನಾನು ಆಯುರ್ವೇದ ಮತ್ತು ಸಸ್ಯೌಷಧ ತಜ್ಞ ಮಧುಸೂದನ್. ಇವತ್ತಿನ ಸಂಚಿಕೆಯಲ್ಲಿ 35 ವರ್ಷಗಳ ಹಿಂದೆ ಮಂತ್ರಾಲಯ ಹೇಗಿತ್ತು, ಹಾಗೆಯೇ 35 ವರ್ಷಗಳ ಹಿಂದೆ ನಾನು ಮಂತ್ರಾಲಯಕ್ಕೆ ಹೋಗ್ತಾ ಇದ್ದಾಗ, ಅಂದರೆ ಬಾಲ್ಯದಲ್ಲಿ ನಾನು ಮಂತ್ರಾಲಯಕ್ಕೆ ಹೋಗ್ತಾ ಇದ್ದಾಗ ರಾಯರು ನನ್ನಿಂದ ಮಾಡಿಸಿಕೊಳ್ತಾ ಇದ್ದಂತಹ ಆ ಸೇವೆಗಳ ಬಗ್ಗೆ ವಿಶೇಷವಾದಂಥ ಮಾಹಿತಿಯನ್ನು ನಿಮಗೆ ತಿಳಿಸ್ತಾ ಇದ್ದೀನಿ. ನೋಡಿ, ಇವತ್ತು ಪ್ರತಿನಿತ್ಯ ಮಂತ್ರಾಲಯಕ್ಕೆ ಏನಿಲ್ಲ ಅಂದರೂ 2 ರಿಂದ 2.5 ಲಕ್ಷದಷ್ಟು ರಾಯರ ಭಕ್ತರು ಬರ್ತಾರೆ, ರಾಯರ ದರ್ಶನ ಮಾಡ್ತಾರೆ, ರಾಯರ ಸೇವೆಯನ್ನು ಮಾಡ್ತಾರೆ. ಯಾಕೆ ಅಂತಂದರೆ ಇವತ್ತು ಸೋಷಿಯಲ್ ಮೀಡಿಯಾಗಳಿದೆ, ಫೇಸ್ಬುಕ್ ಇದೆ, ಇನ್ಸ್ಟಾಗ್ರಾಮ್ ಇದೆ, ಯೂಟ್ಯೂಬ್ ಇದೆ. ಇದರಲ್ಲೆಲ್ಲ ನೋಡ್ತಾರೆ, ರಾಯರ ಮಹಿಮೆಗಳು ಗೊತ್ತಾಗುತ್ತೆ, ಮಂತ್ರಾಲಯಕ್ಕೆ ಬರ್ತಾರೆ ಅಲ್ವಾ. 35 ವರ್ಷಗಳ ಹಿಂದೆ ಯಾವುದೇ ಸೋಷಿಯಲ್ ಮೀಡಿಯಾ ಇರಲಿಲ್ಲ. ಮಂತ್ರಾಲಯಕ್ಕೆ ಯಾರು ಬರ್ತಾ ಇದ್ರು ಅಂತಂದರೆ ರಾಯರ ಬಗ್ಗೆ ಯಾರಿಗೆ ತಿಳಿದಿತ್ತೋ, ರಾಯರ ಮಹಿಮೆಗಳು ಯಾರಿಗೆ ಗೊತ್ತಿತ್ತೋ, ರಾಯರ ಅನುಗ್ರಹ ಯಾರಿಗೆ ಆಗ್ತಿತ್ತೋ ಅಂಥವರು ಮಾತ್ರ ಮಂತ್ರಾಲಯಕ್ಕೆ ಬರ್ತಾ ಇದ್ರು. ಆಗ ಬರ್ತಾ ಇದ್ದಂತಹ ಭಕ್ತರ ಸಂಖ್ಯೆ ಕೇವಲ 1000 ಮತ್ತು 2000 ಪ್ರತಿನಿತ್ಯ. ಗುರುವಾರದ ದಿನ ಒಂದು 3000 4000 ಮುಟ್ತಾ ಇತ್ತೇ ವಿನಃ ಆರಾಧನೆಯ ದಿವಸ, ರಾಯರ ವರ್ಧಂತಿಯ ದಿವಸ ಬರುವಂತಹ ಭಕ್ತರ ಸಂಖ್ಯೆ ಜಾಸ್ತಿ ಆಗ್ತಿತ್ತೆ ವಿನಃ ಬೇರೆ ದಿನಗಳಲ್ಲಿ 1000 2000ದಷ್ಟು ಮಾತ್ರ ಇತ್ತು. ನಾನು ಮಂತ್ರಾಲಯಕ್ಕೆ ಬಾಲ್ಯದಲ್ಲಿ ಹೋಗ್ತಾ ಇದ್ದಾಗ ನಾನು ಮಲಗ್ತಾ ಇದ್ದಿದ್ದು ಎಲ್ಲಿ ಗೊತ್ತಾ? ಇವತ್ತು ನೀವು ಏನು ಪ್ರದಕ್ಷಿಣೆ ನಮಸ್ಕಾರ ಮಾಡ್ತಿರಲ್ಲ, ರಾಯರ ಬೃಂದಾವನದ ಸುತ್ತ ಪ್ರಾಕಾರದಲ್ಲಿ ಪ್ರದಕ್ಷಿಣೆ ನಮಸ್ಕಾರ ಮಾಡ್ತಿರಲ್ಲ, ಆ ಸ್ಥಳದಲ್ಲಿ ರಾಯರ ಬೃಂದಾವನದ ಮುಂಭಾಗ ರಾಯರ ಪಾದದ ಕೆಳಗೆ ಮಲಗ್ತಾ ಇದ್ದೆ. ಯಾಕೆ ಅಂತಂದರೆ ಆಗ ಯಾವುದೇ ವಸತಿ ಗೃಹಗಳೇ ಇರಲಿಲ್ಲ. ನನ್ನ ಪೂರ್ವಜನ್ಮದ ಪುಣ್ಯ ನೋಡಿ, ರಾಯರು ಅವರ ಪಾದದ ಕೆಳಗೆ ಬೃಂದಾವನದ ಮುಂದೆನೇ ನನ್ನನ್ನು ಮಲಗಿಸ್ಕೊಳ್ತಾ ಇದ್ರು. ಆಗ ಇದ್ದಂತಹ ಶ್ರೀ ಸುಷಮೀಂದ್ರ ತೀರ್ಥ ಶ್ರೀಪಾದಂಗಳವರು ಪ್ರತಿನಿತ್ಯ ರಾಯರಿಗೆ ಮೂಲರಾಮರ ಪೂಜೆ, ರಾಯರಿಗೆ ಅಭಿಷೇಕವನ್ನು ಏನು ಮಾಡ್ತಾ ಇದ್ರು ಅದನ್ನು ನಾನು ಬೃಂದಾವನದ ಮುಂಭಾಗದಲ್ಲೇ ಕುಳಿತು ನೋಡ್ತಾ ಇದ್ದೆ. ಎಂಥ ಸೌಭಾಗ್ಯ ನನಗೆ ನೋಡಿ. ಬಾಲ್ಯದಲ್ಲೇ ರಾಯರು ನನಗೆ ಅದನ್ನು ಅನುಗ್ರಹಿಸ್ಬಿಟ್ಟಿದ್ರು. ಈಗ ಸಂಸ್ಥಾನ ಪೂಜೆ ಅನ್ನೋದು ಏನು ರಾಯರ ಬೃಂದಾವನದ ಹಿಂಭಾಗದ ಹಾಲ್ನಲ್ಲಿ ನಡೆಯುತ್ತಲ್ಲ, ಅದನ್ನು ಸುಷಮೀಂದ್ರ ತೀರ್ಥ ಶ್ರೀಪಾದಂಗಳವರು ಆಗ ರಾಯರ ಬೃಂದಾವನದ ಮುಂಭಾಗದಲ್ಲೇ ಮಾಡ್ತಾ ಇದ್ರು. ಬಾಮರಿ ಕೂತ್ಕೋ ಅಂತ ಕೂರಿಸ್ಕೊಳ್ಳೋರು. ನಾನು ಮಂತ್ರಾಲಯಕ್ಕೆ ಹೋಗ್ತಾ ಇದ್ದಾಗ ಒಂದು 2 ಅಡಿ 3 ಅಡಿ ಅವರಿಂದ, ಅಂದರೆ ಅವ್ರು ಪೂಜೆ ಮಾಡ್ತಾ ಇದ್ದಂತಹ ಸ್ಥಳದಲ್ಲಿ ರಾಯರ ಬೃಂದಾವನದ ಮುಂಭಾಗದಲ್ಲಿ
ಒಂದು 3-4 ಅಡಿಗಳ ಅಂತರದಲ್ಲೇ ನನ್ನನ್ನು ಕೂರಿಸ್ಕೊಳ್ತಾ ಇದ್ರು. ಅವರು ಮಾಡ್ತಾ ಇದ್ದಂತಹ ಆ ಮೂಲರಾಮನ ಪೂಜೆಯನ್ನು ನೋಡ್ತಾ ಇದ್ದೆ, ಕಣ್ ತುಂಬಿಕೊಳ್ತಾ ಇದ್ದೆ. ಸಾಲಿಗ್ರಾಮದ ಪೂಜೆ, ನರಸಿಂಹದೇವರ ಪೂಜೆ, ಆ ತೀರ್ಥವನ್ನೆಲ್ಲ ಪೂಜೆ ಮುಗಿದ ಮೇಲೆ ನನಗೆ ಕೊಡ್ತಾ ಇದ್ರು. ಅವರ ಕೈಯಲ್ಲೇ ನಾನು ಪಂಚಾಮೃತ ತಗೊಂಡಿದ್ದೀನಿ. ನಂದು ಸೌಭಾಗ್ಯ ನೋಡಿ ಹೇಗಿದೆ ಅಂತ. ಅಭಿಷೇಕ ಆದ ನಂತರ ಅವರೇ ಪಂಚಾಮೃತ ಕೊಡೋರು, ತಗೋ ಮಗು ಅಂತ. ಇದಿಷ್ಟು ಒಂದಾದರೆ ರಾಯರ ಬೃಂದಾವನದ ಸುತ್ತ ಪ್ರದಕ್ಷಿಣೆ ಮಾಡುವಂತಹ ಸೌಭಾಗ್ಯವನ್ನು ಬಾಲ್ಯದಲ್ಲೇ ರಾಯರು ನನಗೆ ಅನುಗ್ರಹ ಮಾಡಿಬಿಟ್ಟಿದ್ರು. ರಾಯರ ಬೃಂದಾವನದ ಸುತ್ತನೇ ಅದೆಷ್ಟು ಪ್ರದಕ್ಷಿಣೆಯನ್ನು ನಾನು 35 ವರ್ಷಗಳ ಹಿಂದೆನೇ ಮಾಡಿದ್ದೀನೋ ಗೊತ್ತಿಲ್ಲ. ಜೊತೆಗೆ ರಾಯರ ಬೃಂದಾವನದ ಮುಂದೆ ನಿಂತು ರಾಯರಿಗೆ ಎಷ್ಟು ಸಲ ಆರತಿ ಮಾಡಿದ್ದೀನೋ ನನಗೆ ನೆನಪೇ ಇಲ್ಲ. ಅಷ್ಟು ಸಲ ರಾಯರು ನನ್ನಿಂದ ಮಾಡಿಸ್ಕೊಂಡಿದ್ದಾರೆ. ನಾನು ಮಾಡಿದ್ದೀನಿ ಅಂತಲ್ಲ, ರಾಯರು ನನ್ನಿಂದ ಮಾಡಿಸ್ಕೊಂಡಿದ್ದಾರೆ. ಇದ್ರ ಜೊತೆಗೆ ನಾನು ಬಾಲ್ಯದಲ್ಲೇ ಮಾಡ್ತಾ ಇದ್ದಿದ್ದು ಸೇವೆಗಳು ಅಂತಂದರೆ, ಅಲ್ಲಿ ಆವರಣದಲ್ಲಿ ಕಸ, ನಾನು ಹೇಳ್ತಾ ಇರ್ತೀನಲ್ಲ ವಿಡಿಯೋದಲ್ಲಿ, ಆ ಕಸಗಳನ್ನು ತೆಗೆಯೋದು, ಜೊತೆಗೆ ಅಲ್ಲಿ ರಾಯರ ಪ್ರಸಾದ ಬಡಿಸುವಂತಹ ಸ್ಥಳದಲ್ಲಿ ಎಲೆಗಳನ್ನು ತೆಗಿತಾ ಇದ್ದೆ, ಊಟವನ್ನು ಬಡಿಸ್ತಾ ಇದ್ದೆ, ತರಕಾರಿ ಹೆಚ್ಚುತ್ತಾ ಇದ್ದೆ, ಪರಿಮಳ ಪ್ರಸಾದ ಪ್ಯಾಕ್ ಮಾಡ್ತಾ ಇದ್ದೆ. ಜೊತೆಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ಆ ರಾಯರ ಸನ್ನಿಧಿಗೆ ಬರುವಂತಹ ಹಿರಿಯರು ಇರ್ತಾ ಇದ್ರಲ್ಲ, ಅಂಥವ್ರಿಗೆ ರಾಯರ ಬೃಂದಾವನದ ಮುಂದೆ ಹೋಗಿ ನಿಂತ್ಕೊಳ್ಳುವಷ್ಟು ಅವರಿಗೆ ಶಕ್ತಿ ಇರ್ತಿರ್ಲಿಲ್ಲ. ಈಗ ನೀವು ರಾಯರ ಬೃಂದಾವನದ ತನಕ ಹೋಗಬೇಕು ಅಂತಂದರೆ ಅಲ್ಲಿ ಬ್ಯಾರಿಕೇಡ್ಗಳು ಹಾಕಿದಾರಲ್ಲ, ಆಗ ಬ್ಯಾರಿಕೇಡ್ಗಳು ಇರಲಿಲ್ಲ. ಅಂದರೆ ಭಕ್ತರ ಸಂಖ್ಯೆಯೇ ಕಡಿಮೆ ಇತ್ತಲ್ವಾ. ನೇರವಾಗಿ ಬೃಂದಾವನದ ಮುಂದೆ ಹೋಗಿ ನಿಂತ್ಕೊಳ್ಳುವಂಥ, ಅಂದರೆ ಒಂದು 10 ಅಡಿ 20 ಅಡಿ ಹಿಂಭಾಗದಲ್ಲಿ ನಿಂತು ರಾಯರನ್ನು ನೋಡುವಂತಹ ವ್ಯವಸ್ಥೆ ಆಗ ಇತ್ತು. ಅಲ್ಲಿಗೆ ಹೋಗುವಂತಹ ಈ ಹಿರಿಯರಿಗೆ ಅವ್ರನ್ನ ಕೈ ಹಿಡಿದು ಕರ್ಕೊಂಡು ಹೋಗ್ಬೇಕಾಗಿತ್ತು. ಬೇರೆ ಬೇರೆ ದೂರದ ಊರುಗಳಿಂದ ಬಂದಿರ್ತಿದ್ರು, ಒಬ್ಬೊಬ್ಬರೇ ಬಂದಿರ್ತಿದ್ರು. ಮಗು ನನ್ನನ್ನು ಚೂರು ರಾಯರ ಬೃಂದಾವನದ ಹತ್ರ ಕರ್ಕೊಂಡೋಗಿ ನಿಲ್ಲಿಸ್ತೀಯ ಮರಿ ಅಂತ ಕೇಳೋರು. ಅಂಥವ್ರನ್ನ ಕೈ ಹಿಡಿದು ಕರ್ಕೊಂಡೋಗಿ ರಾಯರ ಬೃಂದಾವನದ ಮುಂದೆ ನಿಲ್ಲಿಸಿ ಅವ್ರಿಗೆ ದರ್ಶನ ಮಾಡಿಸಿ ನಾನು ಅವ್ರನ್ನ ಹೊರಗಡೆ ಕರ್ಕೊಂಬರ್ತಾ ಇದ್ದೆ. ಅದೆಲ್ಲ ನನಗೆ ಇನ್ನೂ ಕಣ್ಣಿಗೆ ಕಟ್ಟದಾಗಿದೆ ನೋಡಿ. ಬಾಲ್ಯದಲ್ಲೇ ನನಗೆ ರಾಯರು ಎಂತೆಂಥ ಸೇವೆಗಳನ್ನು ಅನುಗ್ರಹ ಮಾಡಿಬಿಟ್ಟಿದ್ದಾರೆ ಅಂತಂದರೆ ನನಗೆ ಒಂದೊಂದು ಸಲ ಅನಿಸುತ್ತೆ, ಸಾಕು ನನಗೆ ರಾಯರು ಅಷ್ಟು ಕೊಟ್ಬಿಟ್ರಲ್ಲ, ಬಾಲ್ಯದಲ್ಲೇ ನನಗೆ ಅಷ್ಟು ಪುಣ್ಯನ ನನಗೆ ಅನುಗ್ರಹ ಮಾಡಿದ್ದಾರೆ ಅಂದರೆ ಅದಕ್ಕಿಂತ ಇನ್ನೇನು ಬೇಕು. ಆವಾಗ ನಮಗೆ ಯಾವುದೇ ಒಂದು ನಿರೀಕ್ಷೆ ಇರ್ತಿರ್ಲಿಲ್ಲ. ರಾಯರ ಸನ್ನಿಧಿಗೆ ಹೋದಾಗ ನನಗೆ ಯಾವುದೇ ನಿರೀಕ್ಷೆ ಇರ್ತಿರ್ಲಿಲ್ಲ. ನನಗೇನು ರಾಯರ ದರ್ಶನ ಮಾಡಬೇಕು, ರಾಯರ ಸೇವೆ ಮಾಡಬೇಕು, ರಾಯರ ಪ್ರಸಾದ ಸ್ವೀಕರಿಸಬೇಕು, 4 ದಿನ ರಾಯರ ಸನ್ನಿಧಿಲಿ ಇರಬೇಕು, ಬರಬೇಕು. ಅದು ಬರುವಾಗ ಹೇಗೆ ಅಂತಂದರೆ ಬಸ್ಸಲ್ಲಿ ಕೂತ್ಕೊಂಡು ಹತ್ಕೊಂಡು ಬಂದ್ಬಿಡ್ತಾ ಇದ್ದೆ. ನಾನು ಮನೆಗೆ ಹೋಗ್ಬೇಕಲ್ಲ, ರಾಯರನ್ನ ಬಿಟ್ಟು ಮನೆಗೆ ಹೋಗ್ಬೇಕಲ್ಲ ಅಂತ. ಇವಾಗಲೂ ಕೂಡ ನನಗೆ ಅದೇ ಅನುಭವ ಆಗುತ್ತೆ. ಆಗ ಬಸ್ನಲ್ಲಿ ರಾಯರು ನನ್ನನ್ನು ಮಂತ್ರಾಲಯಕ್ಕೆ ಕರೆಸ್ಕೊಳ್ತಾ ಇದ್ರು, ಈಗ ಕಾರ್ನಲ್ಲಿ ಕರೆಸ್ಕೊಳ್ತಾ ಇದ್ದಾರೆ. ನನ್ನ ಜೀವನದ ಪ್ರತಿ ಕ್ಷಣ, ನಾನು ಇಡುವಂತಹ ಪ್ರತಿ ಹೆಜ್ಜೆಯಲ್ಲೂ ನನ್ನ ಜೊತೆ ರಾಯರು ಇದ್ದು ನನ್ನನ್ನು ಕೈ ಹಿಡಿದು ಮುನ್ನಡೆಸ್ತಾ ಇದ್ದಾರೆ. ಇದು ನನ್ನ ಸೌಭಾಗ್ಯ. ಮುಂದಿನ ಸಂಚಿಕೆಯಲ್ಲಿ ರಾಯರ ಬಗ್ಗೆ ಮತ್ತೊಂದು ವಿಶೇಷವಾದಂಥ ಮಾಹಿತಿಯನ್ನು ತಗೊಂಡು ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ. ಸರಿ ಗ ಮ ಗರಿ ಗ ಮ ಪ ದ ನಿ ಸರಿ ದ ನಿ ದ ನಿ ದ ಸರಿ ದ ನಿ ಸರಿ ಗರಿ ಸ ನಿ ರ ಸ ನಿ ದ ನಿ ಸರಿ ಗ ಮ ಗರಿ ದ ನಿ ರ ಸ ರಿ ಗ ಮ ಪ ದ